ಇವತ್ತು ನಾನು ಮಾತಾಡ್ತಾ ಇರೋದು ಒಬ್ಬ ಹೀರೋ ಬಗ್ಗೆ ಅಲ್ಲ, ಒಬ್ಬ ಪರ್ಫಾರ್ಮರ್ ಬಗ್ಗೆ. ಸಾಮಾನ್ಯವಾಗಿ ಸಿನಿಮಾದಲ್ಲಿ ಹೀರೋ ಅಂತಂದ್ರೆ ಸ್ಕ್ರೀನ್ ಮೇಲೆ ಬಂದ ತಕ್ಷಣ 100 ಜನಕ್ಕೆ ಹೊಡೆಯುವಂತಹ ಪವರ್ ಇರಬೇಕು ಅನ್ನೋದು ನಮ್ ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಆದ್ರೆ ಟೆಕ್ನಿಕಲಿ ಸಿನಿಮಾ ಅನ್ನೋದು ಬರೀ ಮಜಲ್ ತೋರ್ಸೋದಲ್ಲ, ಅದು ಮನುಷ್ಯನ ಒಳಗಿರುವಂತಹ ಎಮೋಷನ್ಸ್ ಅನ್ನ ಕ್ಯಾಪ್ಚರ್ ಮಾಡುವಂತಹ ಕಲೆ. ಇವತ್ತು ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಟ್ರೆಂಡ್ ನಡೀತಾ ಇದೆ. ಅದನ್ನ ಫಿಲ್ಮ್ ಮೇಕಿಂಗ್ ಭಾಷೆಯಲ್ಲಿ ಸಟಲ್ ಕ್ಯಾರೆಕ್ಟರೈಸೇಷನ್ ಅಂತ ಅಂತಾರೆ. ಅಂದ್ರೆ ಆಕ್ಟರ್ ಅತಿಯಾಗಿ ಏನೂ ಮಾಡದೇ ಇದ್ರು ಅವರ ಮುಖದಲ್ಲಿರುವಂತಹ ಆ ಇನ್ನೋಸೆನ್ಸ್ ನಮ್ಮ ಕತೆ ಹೇಳುತ್ತೆ. ಒಂದು ಸಲ ನೆನಪು ಮಾಡ್ಕೊಳ್ಳಿ, ಅಸುರನ್ ಸಿನಿಮಾದಲ್ಲಿ ಧನುಷ್ ಮಗನಾಗಿ ಕಾಣಿಸ್ಕೊಂಡಂತಹ ಆ ಸಣ್ಣ ಹುಡುಗ ತನ್ನ ತಂದೆ ಮೇಲಿರುವಂತಹ ಕೋಪವನ್ನ ತೋರಿಸುವಂತಹ ರೀತಿ ಇರ್ಲಿ ಅಥವಾ ಆ ಭಯದ ಕಣ್ಣುಗಳಿರ್ಲಿ, ನಿಜವಾಗ್ಲೂ ಏನ್ ಆಕ್ಟಿಂಗ್ ಅಂತ ಅನ್ಸುತ್ತಲ್ವಾ. ಆ ಸಣ್ಣ ಹುಡುಗನ ಹೆಸರೇ ಕೆನ್ ಕರುಣಾಸ್. ಇವರು ತಮಿಳ್ ಚಿತ್ರರಂಗದ ಫೇಮಸ್ ಕಾಮಿಡಿಯನ್ ಕರುಣಾಸ್ ಅವರ ಮಗ. ಡಿಫರೆಂಟ್ ಸ್ಟೈಲ್ ಆಫ್ ಆಕ್ಟಿಂಗ್ ನಿಂದ ಇವತ್ತು ಸಾವಿರಾರು ಜನಕ್ಕೆ ಕೆನ್ ಫೇವರೇಟ್ ಆಗಿದ್ದಾರೆ. ಇವತ್ತು ಯಾಕೆ ಈ ಸ್ಟಾರ್ ಕಿಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಲೋ ಬಜೆಟ್ ಸಿನಿಮಾಗಳು ಹೇಗೆ ದೊಡ್ಡ ಸ್ಟಾರ್ ಸಿನಿಮಾಗಳಿಗಿಂತ ಹೆಚ್ಚು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನ ತಂದು ಕೊಡುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನಸ್ಲಿನ್ ಕೆ ಗಫೂರ್ ಬಗ್ಗೆ ಕೇಳಿದ್ಮೇಲೆ ಕೆನ್ ಕರುಣಾಸ್ ಬಗ್ಗೆ ನೀವು ಕೇಳಲೇಬೇಕು. ಬನ್ನಿ, ಇವ್ರ ಲೈಫ್ ಜರ್ನಿ ಏನು, ಆ 18 ವರ್ಷದ ಹುಡುಗ ಹೇಗೆ ಇಡೀ ಇಂಡಿಯಾನೇ ತನ್ನ ಕಡೆ ನೋಡೋ ಹಾಗೆ ಮಾಡ್ದ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಎಂಟ್ರಿ ಟು ದ ರಿಯಲ್ ವರ್ಲ್ಡ್. ಕೆನ್ ಕರುಣಾಸ್ ಕತೆ ಶುರುವಾಗೋದು 2001ರಲ್ಲಿ ಚೆನ್ನೈ ಅನ್ನುವಂತಹ ಬಣ್ಣದ ಲೋಕದ ಹೃದಯ ಭಾಗದಲ್ಲಿ. ಹೇಗೆ ನಮಗೆ ಗಾಂಧಿನಗರ ಇದೆ ಅಲ್ವಾ, ಹಂಗೆ ತಮಿಳುನಾಡಿನಲ್ಲಿ ಚೆನ್ನೈ. ಸಾಮಾನ್ಯವಾಗಿ ಒಬ್ಬ ಸ್ಟಾರ್ ಕಿಡ್ ಹುಟ್ಟಿದ ತಕ್ಷಣ ಜನ ಅವನ ಮುಖದಲ್ಲಿ ಮುಂದಿನ ಸೂಪರ್ ಸ್ಟಾರ್ ನ ಹುಡುಕ್ತಾರೆ. ಆದ್ರೆ ಕೆನ್ ಹುಟ್ಟಿದ್ದು ಆ ಸ್ಟಾರ್ಡಮ್ಗಾಗಿ ಅಲ್ಲ, ಒಬ್ಬ ಒಳ್ಳೆ ಪರ್ಫಾರ್ಮರ್ ಆಗಿ ಬೆಳೆಯೋದಕ್ಕೆ. ಲೈಫ್ ಅನ್ನೋದು ಕೂಡ ಒಂದು ಸಿನಿಮಾ ಇದ್ದಂತೆ. ಇಲ್ಲಿ ದ ಗಾಡ್ ಈಸ್ ಡೈರೆಕ್ಟರ್. ಕೆಲವರಿಗೆ ಸಿಲ್ವರ್ ಸ್ಪೂನ್ ಸಿಗ್ಬೋದು, ಬಟ್ ಆ ಸ್ಪೂನ್ ಇಟ್ಕೊಂಡು ಊಟ ಮಾಡೋದು ಹೇಗೆ ಅನ್ನೋದು ಅವನೇ ಕಲಿಬೇಕಲ್ವಾ. ಕೆನ್ ವಿಷಯದಲ್ಲೂ ಆಗಿದ್ದದೇನೆ. ತಂದೆ ಕರುಣಾಸ್ ಅವರು ಕಾಮಿಡಿಯನ್ ಆಗಿ ಸ್ಕ್ರೀನ್ ಮೇಲೆ ಎಲ್ಲರನ್ನ ನಗಿಸ್ತಾ ಇದ್ರು. ಮನೆಯಲ್ಲಿ ಈ ಪುಟ್ಟ ಹುಡುಗ ಕೆನ್ ಸೈಲೆಂಟ್ ಆಗಿ ಆ ಫ್ರೇಮ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದ. ಕೆನ್ ಅವರ ತಂದೆ ತಾಯಿ ಇಬ್ರು ಇಂಡಸ್ಟ್ರಿಯಲ್ಲೇ ಇದ್ದವರು. ಇದನ್ನ ನಾವು ಸಿನಿಮಾದ ಮಿಸಾನ್ ಸೇನ್ ಅಂತ ಕರೀಬಹುದು. ಅಂದ್ರೆ ಒಬ್ಬ ಆಕ್ಟರ್ ಬೆಳೆಯುವಂತಹ ಪ್ಲೇಸ್ ಮತ್ತು ಇನ್ಸಿಡೆಂಟ್ ಗಳ ಕಾಂಬಿನೇಷನ್ ಅವನ ಆಕ್ಟಿಂಗ್ ಮೇಲೆ ಸ್ಟ್ರಾಂಗ್ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಅಂತಾರೆ. ಕೆನ್ ಅವರಿಗೆ ತಂದೆ ಟೈಮಿಂಗ್ ಮತ್ತು ತಾಯಿಯ ಮ್ಯೂಸಿಕಲ್ ಸೆನ್ಸ್ ಇವೆರಡು ಗಿಫ್ಟ್ ಆಗಿ ಬಂದಿತ್ತು. ಇದನ್ನ ನಾವು ನ್ಯಾಚುರಲ್ ಇನ್ಹೆರಿಟೆನ್ಸ್ ಆಫ್ ಕ್ರಾಫ್ಟ್ ಅಂತ ಅಂತೀವಿ. ಅದನ್ನೇ ಅಲ್ವಾ ಆಕ್ಟಿಂಗ್ ಅನ್ನೋದು DNA ಬಂತು ಅಂತ ಹೇಳೋದು. ಆದ್ರೆ ಇಲ್ಲಿರುವಂತಹ ಟ್ವಿಸ್ಟ್ ಏನ್ ಗೊತ್ತಾ, ಇಷ್ಟೆಲ್ಲ ಸಪೋರ್ಟ್ ಇದ್ರು ಕೆನ್ ಫಸ್ಟ್ ಕ್ಯಾಮರಾ ಮುಂದೆ ನಿಂತಾಗ ಅವರಲ್ಲಿ ನಾನು ಹೀರೋ ಮಗ ಅನ್ನುವಂತಹ ಅಹಂ ಇರಲಿಲ್ಲ. ಬದಲಾಗಿ ಒಬ್ಬ ಡೆಬ್ಯೂಟೆಂಟ್ ಅನ್ನುವಂತಹ ಸಣ್ಣ ಫಿಯರ್ ಕೂಡ ಇತ್ತಂತೆ. ಕೆನ್ ಅವರ ಓದಿನ ಬಗ್ಗೆ ಹೇಳಬೇಕು ಅಂದ್ರೆ, ಇವರು ಬರೀ ಹೆಸರಿಗೆ ಓದೋರಲ್ಲ. ಚೆನ್ನೈನ ಪ್ರತಿಷ್ಠಿತ ಲೊಯೋಲಾ ಕಾಲೇಜ್ನಲ್ಲಿ ಇವರು ಸ್ಟಡೀಸ್ ಕಂಪ್ಲೀಟ್ ಮಾಡ್ತಾರೆ. ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಂತ ಹೋಗದೆ ತನ್ನ ಕ್ರಿಯೇಟಿವಿಟಿ ಒಪ್ಪುವಂತಹ ವಿಜುವಲ್ ಕಮ್ಯುನಿಕೇಶನ್ ಅನ್ನುವಂತಹ ಕೋರ್ಸ್ ನ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಸ್ಕ್ರೀನ್ ಹಿಂದಿನ ಟೆಕ್ನಾಲಜಿ ಅಥವಾ ಸಿನಿಮ್ಯಾಟೋಗ್ರಫಿಕ್ ಗ್ರಾಮರ್ ಬಗ್ಗೆ ಕಲಿಯುವಂತಹ ಹೆವಿ ಇಂಟ್ರೆಸ್ಟ್ ಇತ್ತಂತೆ. ಕೆನ್ ಅವರ ಕಾಲೇಜ್ ಟೈಮ್ ನಲ್ಲಿ ಕಾಮಿಡಿಗೆ ಬರಾನೇ ಇರ್ಲಿಲ್ವಂತೆ. ಕಾಲೇಜ್ನಲ್ಲಿ ಇವರು ಕರುಣಾಸ್ ಅವರ ಮಗ ಅಂತ ಗೊತ್ತಾದಾಗ ಫ್ರೆಂಡ್ಸ್ ಎಲ್ಲ ಬಂದು ನಿಮ್ಮ ಅಪ್ಪನ ತರ ಒನ್ ಡೈಲಾಗ್ ಹೊಡಿ ಅಂತ ಪೀಡಿಸ್ತಾ ಇದ್ರಂತೆ. ಕೆನ್ ಮಾತ್ರ ತುಂಬಾ ಸೈಲೆಂಟ್ ಆಗಿ ನನಗೆ ಆಕ್ಟಿಂಗ್ ಬರಲ್ಲಪ್ಪ ಅಂತ ಎಸ್ಕೇಪ್ ಆಗ್ಬಿಡ್ತಿದ್ರಂತೆ. ಇವರು ಕಾಲೇಜ್ನಲ್ಲಿ ಕ್ರಿಕೆಟ್ ಅಂದ್ರೆ ಫುಲ್ ಕ್ರೇಜ್. ಎಷ್ಟೋ ಸಲ ಕ್ಲಾಸ್ ಬಂಕ್ ಮಾಡಿ ಮೈದಾನದಲ್ಲಿ ಬ್ಯಾಟ್ ಹಿಡ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ರಂತೆ. ಕೆನ್ ಅವರ ಲೈಫ್ ನ ಮೇನ್ ಪ್ಲಾಟ್ ಅಂದ್ರೆ ಅವರ ತಂದೆ ತಾಯಿ. ಫಾದರ್ ಕರುಣಾಸ್ ಅವರು ಯಾವತ್ತೂ ಕೆನ್ಗೆ ನೀನು ಹೀರೋನೇ ಆಗ್ಬೇಕು ಅಂತ ಫೋರ್ಸ್ ಮಾಡಿಲ್ಲ. ಬದಲಿಗೆ ನೀನ್ ಏನಾದ್ರೂ ಮಾಡು, ಆದ್ರೆ ಅದರಲ್ಲಿ ಬೆಸ್ಟ್ ಆಗಿರು ಅನ್ನೋ ಡೈರೆಕ್ಟರಿಯಲ್ ಫ್ರೀಡಮ್ ಅನ್ನ ಕೊಟ್ಟಿದ್ರು. ಅಮ್ಮ ಗ್ರೇಸ್ ಕರುಣಾಸ್ ಅವರು ಕೆನ್ ಅವರ ಎಮೋಷನಲ್ ಸಪೋರ್ಟ್. ಕೆನ್ ಹಾಡೋದಕ್ಕೆ ಶುರು ಮಾಡಿದಾಗ ಅದಕ್ಕೆ ಸರಿಯಾದಂತಹ ಪಿಚ್ ಅಂಡ್ ರಿದಮ್ ಕೊಡ್ತಾ ಇದ್ರಂತೆ. ಸಿನಿಮಾದಲ್ಲಿ ಪರ್ಫೆಕ್ಟ್ ಸಿಂಕ್ ಅಂದ್ರೆ ಆಡಿಯೋ ಮತ್ತು ವಿಡಿಯೋ ಕರೆಕ್ಟ್ ಪ್ಲೇಸ್ ಅಲ್ಲಿ ಕೂರೋದು ಅಂತ ಅಲ್ವಾ. ಕೆನ್ ಲೈಫ್ ಅಲ್ಲೂ ಹಾಗೇನೆ. ತಂದೆಯ ಆಕ್ಟಿಂಗ್ ಮತ್ತು ತಾಯಿಯ ಸಿಂಗಿಂಗ್ ಪರ್ಫೆಕ್ಟ್ ಸಿಂಕ್ ಆಗಿತ್ತು. ಸಿನಿಮಾದಲ್ಲಿ ಒಂದು ಮಾತಿದೆ, ದಿ ಬೆಸ್ಟ್ ಆಕ್ಟಿಂಗ್ ಈಸ್ ನೋ ಆಕ್ಟಿಂಗ್ ಅಂತ. ಅಂದ್ರೆ ಆಕ್ಟಿಂಗ್ ಮಾಡ್ತಾ ಇದೀವಿ ಅಂತ ಅನ್ನಿಸ್ದ ಹಾಗೆ ಆಕ್ಟ್ ಮಾಡೋದು. ಕೆನ್ ತನ್ನ 12ನೇ ವಯಸ್ಸಿನಲ್ಲೇ ಈ ಫಾರ್ಮುಲಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಕೆನ್ ಅವರಿಗೆ ರಗಲೈಪುರಂ ಅನ್ನುವಂತಹ ಸಿನಿಮಾದ ಆಫರ್ ಬಂದಿತ್ತು. ಅವರಿಗೆ ಆ ರಗಲೈಪುರಂ ಸೆಟ್ ಬರೀ ಶೂಟಿಂಗ್ ಸ್ಪಾಟ್ ಮಾತ್ರ ಆಗಿರ್ಲಿಲ್ಲ, ಅದು ಅವರ ಕೆರಿಯರ್ನ ಮೊದಲ ವರ್ಕ್ಶಾಪ್ ಆಗಿತ್ತು. ಸಿನಿಮಾಟೋಗ್ರಫಿಯಲ್ಲಿ ಸಬ್ಜೆಕ್ಟ್ ಕ್ಯಾಮರಾ ರಿಲೇಶನ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕ್ಯಾಮರಾ ಮುಂದೆ ನಿಂತಾಗ ಆ ಲೆನ್ಸು ನಮ್ಮ ಮುಖ ನೋಡ್ತಾ ಇಲ್ಲ, ಅದು ನಮ್ಮ ಸೋಲ್ನ ಸರ್ಚ್ ಮಾಡ್ತಾ ಇದೆ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ಅದಕ್ಕೆ ನಾವು ಆಕ್ಟಿಂಗ್ ಮಾಡಬೇಕಾದ್ರೆ ನಮ್ಮ ಸೋಲನ್ನ ಕ್ಯಾರೆಕ್ಟರ್ ಸೋಲ್ಗೆ ರೀಪ್ಲೇಸ್ ಮಾಡಬೇಕು. ಆಗ ಮಾತ್ರ ನಿಜವಾಗ್ಲೂ ಎಮೋಷನಲಿ ಕನ್ವೆ ಮಾಡೋದಕ್ಕಾಗೋದು. ಕೆನ್ ಅವರು ಆ ಚಿಕ್ಕ ವಯಸ್ಸಿನಲ್ಲೇ ಐಲೈನ್ ಅಂದ್ರೆ ಕ್ಯಾಮರಾ ಅಥವಾ ಕೋ ಆಕ್ಟರ್ ಕಣ್ಣನ್ನ ನೋಡುವಂತಹ ಆಂಗಲ್ ಮೇಂಟೈನ್ ಮಾಡೋದನ್ನ ಸಖತ್ತಾಗಿ ಮಾಡ್ತಾ ಇದ್ರಂತೆ.
ಆಕ್ಟಿಂಗ್ ಜೊತೆಗೆ ಡೈಲಾಗ್ ಡೆಲಿವರಿ ಮೇಲೆ ಫೋಕಸ್ ಮಾಡ್ತಾ ಇದ್ರು. ಅವರು ಬರೀ ಡೈಲಾಗ್ ಹೇಳೋದನ್ನ ಕಲೀಲಿಲ್ಲ, ಬದಲಿಗೆ ಆ ಶೂಟಿಂಗ್ ಪರಿಸರದ ಆಂಬಿಯನ್ಸ್ಗೆ ಹೇಗೆ ಹೊಂದ್ಕೋಬೇಕು ಅನ್ನೋದನ್ನ ಅಡಾಪ್ಟ್ ಮಾಡ್ಕೋತಾ ಇದ್ರು. ಇದನ್ನೇ ನಾವು ಆರ್ಗ್ಯಾನಿಕ್ ಆಕ್ಟಿಂಗ್ ನ ಫಸ್ಟ್ ಸ್ಟೆಪ್ ಅಂತ ಹೇಳೋದು. ಕೆನ್ ಹಲವಾರು ಸ್ಕಿಲ್ ಅನ್ನ ತಂದೆಯಿಂದ ಅಡಾಪ್ಟ್ ಮಾಡ್ಕೊಳ್ತಾ ಇದ್ರಂತೆ. ಕೆನ್ ಅವರ ತಂದೆ ಕರುಣಾಸ್ ಅವರು ಕಾಮಿಡಿ ಕಿಂಗ್ ಆಗಿ ಜನರನ್ನ ನಗಿಸ್ತಾ ಇದ್ರೆ, ಕೆನ್ ಮಾತ್ರ ಸೈಲೆಂಟ್ ಆಗಿ ಆ ನಗುವಿನ ಹಿಂದಿರುವಂತಹ ಎಫರ್ಟ್ಸ್ ಅನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ತಂದೆ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದು ಅಂದ್ರೆ ಅದು ಕೆನ್ಗೆ ಒಂದು ರೀತಿ ಡಬಲ್ ಎಡ್ಜೆಡ್ ಸ್ವಾರ್ಡ್ ಇದಂತೆ. ಯಾಕಂದ್ರೆ ಚೆನ್ನಾಗಿ ಮಾಡಿದ್ರೆ ಅಪ್ಪನ ತರನೇ ಮಾಡ್ತಾನೆ ಅಂತಾರೆ. ಕ್ರೆಡಿಬಿಲಿಟಿ ಇವ್ರಿಗೆ ಸಿಗಲ್ಲ. ಸ್ವಲ್ಪ ಮಿಸ್ ಆದ್ರೆ ಅಪ್ಪನಿಗಿರುವಂತಹ ಟ್ಯಾಲೆಂಟು ಮಗನಿಗಿಲ್ಲ ಅಂತ ಅನ್ಬಿಡ್ತಾರೆ. ಸ್ಟಾರ್ ಕಿಡ್ಸ್ಗಿರುವಂತಹ ಮೇಜರ್ ಪ್ರಾಬ್ಲಮ್ಸ್ ಅಂದ್ರೆ ಇದೆ ಅಲ್ವಾ. 2013ರಲ್ಲಿ ರಗಲೈಪುರಂ ಸೆಟ್ನಲ್ಲಿ ಕೆನ್ ನಿಂತಾಗ ಅವರಿಗೆ ಕ್ಯಾಮ್ರಾ ಅಂದ್ರೆ ಬರೀ ಒಂದು ಕುತೂಹಲ ಇತ್ತು. ಆದ್ರೆ ಆ ದಿನ ಶೂಟಿಂಗ್ ಮುಗಿಸಿ ಮನೆಗೆ ಬಂದಾಗ ಕೆನ್ ಒಂದು ಸತ್ಯ ಅರ್ಥ ಮಾಡ್ಕೊಂಡ್ರು. ಸ್ಕ್ರೀನ್ ಮೇಲೆ ಅಪ್ಪ ಕಾಮಿಡಿ ಮಾಡೋದು ಸುಲಭ ಅಂತ ಅನ್ಕೊಂಡಿದ್ದ ಕೆನ್ಗೆ ಆ ಟೈಮಿಂಗ್ ಮ್ಯಾಚ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತು. ಅದಕ್ಕೆ ಕೆನ್ ಅಪ್ಪನ ಡೈಲಾಗನ್ನ ಪೇಪರ್ ಇಟ್ಕೊಂಡು ಕನ್ನಡಿ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ಈ ಹಂತವನ್ನ ಸಿನಿಮಾದಲ್ಲಿ ಆಫ್ ಸ್ಕ್ರೀನ್ ಪ್ರಿಪರೇಷನ್ ಅಂತ ಹೇಳ್ತಾರೆ. ಕೆನ್ ಅವ್ರಿಗೆ ಅಸುರನ್ ಸೆಟ್ಗೆ ಬರುವಂತೆ ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಟು ಪ್ಲೇ ಚಿದಂಬರಂ ರೋಲ್ ಸಿಗುತ್ತೆ. ಬಟ್ ಅಸುರನ್ ಸಿನಿಮಾದ ಆ ಚಿದಂಬರಂ ಪಾತ್ರಕ್ಕೆ ಕೆನ್ ಮೊದಲು ಆಯ್ಕೆ ಆಗಿರ್ಲಿಲ್ಲ, ಬೇರೆ ಯಾರೋ ಮಾಡಬೇಕಿತ್ತು. ಆದ್ರೆ ವೆಟ್ರಿಮಾರನ್ ಅವರಿಗೆ ಬೇಕಾಗಿದ್ದು ಒಬ್ಬ ಅಪ್ಪಟ ಮಣ್ಣಿನ ಮಗನ ತರ ಕಾಣುವಂತಹ ಹುಡುಗ. ಕೆನ್ ಅವ್ರನ್ನ ನೋಡಿದ ತಕ್ಷಣ ವೆಟ್ರಿಮಾರನ್ ಅವರಿಗೆ ಅನ್ಸಿದ್ದು ಪರ್ಫೆಕ್ಟ್ ಪಿಕ್ ಇದು ಅಂತ. 2019ರಲ್ಲಿ ಅಸುರನ್ ಸಿನಿಮಾ ಅನೌನ್ಸ್ ಆದಾಗ ಎಲ್ಲರ ಕಣ್ಣು ಧನುಷ್ ಮತ್ತು ವೆಟ್ರಿಮಾರನ್ ಕಾಂಬಿನೇಷನ್ ಮೇಲಿತ್ತು. ಆದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲರ ಬಾಯಲ್ಲಿ ಕೇಳಿಬಂದ ಒಂದು ಹೆಸರು ಚಿದಂಬರಂ, ಅಂದ್ರೆ ನಮ್ಮ ಕೆನ್ ಕರುಣಾಸ್. ಒಬ್ಬ ಕಾಮಿಡಿಯನ್ ಮಗ ಅಂತ ಅಂದ ತಕ್ಷಣ ಅವನ ಹತ್ರ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಕೆನ್ ಆ ಸ್ಟೀರಿಯೋ ಟೈಪ್ ಅನ್ನ ಕಡ್ಡಿ ಮುರಿದ ಹಾಗೆ ಬದಿಗಿಟ್ಟು ಒಬ್ಬ ಇಂಟೆನ್ಸ್ ಪರ್ಫಾರ್ಮರ್ ಆಗಿ ರೀಬರ್ತ್ ಅನ್ನ ಪಡ್ಕೋತಾರೆ. ಅಸುರನ್ ಸಿನಿಮಾದಲ್ಲಿ ಕೆನ್ ಅವರ ನಟನೆಯನ್ನ ಡೀಪ್ ಆಗಿ ಅನಾಲಿಸಿಸ್ ಮಾಡಿದ್ರೆ ನಮ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ಸಿಗ್ತವೆ. ದಿ ಕಾನ್ಸೆಪ್ಟ್ ಆಫ್ ನೆಗೆಟಿವ್ ಸ್ಪೇಸ್ ಇನ್ ಆಕ್ಟಿಂಗ್. ಸಿನಿಮಾದಲ್ಲಿ ಕೇವಲ ಡೈಲಾಗ್ ಹೊಡೆಯೋದಷ್ಟೇ ನಟನೆ ಅಲ್ಲ. ಒಂದು ಫ್ರೇಮ್ ನಲ್ಲಿ ಸುಮ್ಮನೆ ನಿಂತಾಗ್ಲೂ ಆ ಪಾತ್ರದ ನೋವು ಆಡಿಯನ್ಸ್ಗೆ ಫೀಲ್ ಆಗ್ಬೇಕು. ಅದನ್ನೇ ನೆಗೆಟಿವ್ ಸ್ಪೇಸ್ ನಟನೆ ಅಂತ ಹೇಳೋದು. ಕೆನ್ ಅವರ ಆ ಮುಗ್ಧ ನೋಟ ಮತ್ತು ನಡೆಯುವಂತಹ ಶೈಲಿ ಆ ಪಾತ್ರಕ್ಕೆ ಬೇಕಾದ ಅಥೆಂಟಿಸಿಟಿ ನೀಡ್ತು. ಧನುಷ್ ಅವರಂತಹ ಲೆಜೆಂಡರಿ ಆಕ್ಟರ್ ಮುಂದೆ ಸರಿಸಮನಾಗಿ ನಿಂತು ಆಕ್ಟ್ ಮಾಡೋದು ಅಂತಂದ್ರೆ ಅದು ಬರೀ ಟ್ಯಾಲೆಂಟ್ ಅಲ್ಲ, ಅದನ್ನ ಸೈಕಲಾಜಿಕಲ್ ಸಿನರ್ಜಿ ಅಂತ ಕರೀತಾರೆ. ಎದುರಿಗಿರುವಂತಹ ನಟನ ಎನರ್ಜಿಯನ್ನ ಮ್ಯಾಚ್ ಮಾಡೋದು ಒಬ್ಬ 18 ವರ್ಷದ ಹುಡುಗನಿಗೆ ಸಾಧ್ಯವಾಯಿತು ಅಂತಂದ್ರೆ ಅವನ ಕ್ರಾಫ್ಟ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಯೋಚನೆ ಮಾಡಿ. ಈ ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ ಕೆನ್ ಮಣ್ಣಿನಲ್ಲಿ ಹೋರಾಡಬೇಕಾಗಿತ್ತು, ರಕ್ತಸಿಕ್ತವಾಗಿ ಕಾಣಬೇಕಾಗಿತ್ತು. ಸ್ಟಾರ್ ಕಿಡ್ ಗಳಿಗೆ ಇರುವಂತಹ ಕಂಫರ್ಟ್ ಝೋನ್ ಅನ್ನ ಬಿಟ್ಟು ಆ ಪಾತ್ರದ ಗ್ರಿಟ್ ಅಂಡ್ ಗ್ರಿಮ್ ಒಳಗಡೆ ಇಳಿಬೇಕಾಗಿತ್ತು. ಈ ಸಿನಿಮಾ ಕೇವಲ ಬಾಕ್ಸ್ ಆಫೀಸ್ ಸೂಪರ್ ಹಿಟ್ ಆಗ್ಲಿಲ್ಲ, ಅದು ತಮಿಳು ಚಿತ್ರರಂಗದ ಗ್ರಾಮರ್ ಅನ್ನೇ ಬದಲಾಯಿಸಿತು. ಇಷ್ಟು ಸಣ್ಣ ವಯಸ್ಸಿನ ಹುಡುಗನನ್ನ ಇಟ್ಕೊಂಡು ಇಡೀ ಸಿನಿಮಾದ ಎಮೋಷನಲ್ ಡ್ರೈವ್ ಅನ್ನ ಮಾಡಬಹುದು ಅಂತ ತೋರಿಸ್ಕೊಡ್ತು. ಕೆನ್ ಅವರ ಈ ಸಕ್ಸಸ್ ಒಂದು ಸೌತ್ ಇಂಡಿಯಾದಲ್ಲಿ ಅನೇಕ ಯಂಗ್ ಟ್ಯಾಲೆಂಟ್ ಗಳಿಗೆ ಗೇಟ್ ವೇ ಆಯಿತು. 18ನೇ ವಯಸ್ಸಿಗೆ ಅಸುರನ್ ಸಿನಿಮಾದಲ್ಲಿ ಧನುಷ್ ಅವರಂತಹ ನ್ಯಾಷನಲ್ ಅವಾರ್ಡ್ ವಿನ್ನರ್ ಎದುರು ಚಿದಂಬರಂ ಪಾತ್ರದಲ್ಲಿ ಮಿಂಚಿದ್ದು ಇವರ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಈ ಚಿತ್ರಕ್ಕಾಗಿ ಹಲವಾರು ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಮತ್ತು ಬೆಸ್ಟ್ ಡೆಬ್ಯೂಟೆಂಟ್ ಪ್ರಶಸ್ತಿಗಳು ಇವ್ರನ್ನ ಹುಡ್ಕೊಂಡ್ ಬರ್ತವೆ. ಆಕ್ಟಿಂಗ್ ಅಷ್ಟೇ ಅಲ್ಲದೆ ಯೂತ್ ಸಿನಿಮಾದ ಮೂಲಕ ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಗುರುತಿಸಿಕೊಂಡಿರೋದು ಇವರು ಎಂತಹ ಮಲ್ಟಿ ಟ್ಯಾಲೆಂಟ್ ಅನ್ನೋದಕ್ಕೆ ಸಾಕ್ಷಿ. ಮುಟ್ಟ ಕೆಲಕಿ, ಪರಂತನೆ ಪೋ ಹಾಡುಗಳು ಇವರ ಸಿಂಗಿಂಗ್ ಸ್ಕಿಲ್ ಅನ್ನ ತೋರಿಸುತ್ತೆ. ಇದಕ್ಕೂ ಮುಂಚೆ ಚಿಕ್ಕ ಪುಟ್ಟ ಸೈಡ್ ಕ್ಯಾರೆಕ್ಟರ್ ಗಳನ್ನ ಪ್ಲೇ ಮಾಡ್ತಿದ್ರು. ರಗಳೈಪುರಂ ಫಿಲಂ ಅಲ್ಲಿ ಗಣೇಶ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ರು. ನೆಡುಂಚಾಲೈ ಅನ್ನುವಂತಹ ಫಿಲಂ ನಲ್ಲಿ ಮಣಿ ಎಂಬ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ವಾತಿ ಸಿನಿಮಾದಲ್ಲಿ ತಮಿಳು ಮತ್ತು ತೆಲುಗು 2 ಲ್ಯಾಂಗ್ವೇಜ್ ಅಲ್ಲಿ ಯಂಗ್ ಮುತ್ತು ಅಂಡ್ ಮೂರ್ತಿ ಪಾತ್ರ ಮಾಡಿದ್ರು. ವೆಟ್ರಿಮಾರನ್ ನಿರ್ದೇಶನದ ವಿಡುತಲೈ ಪಾರ್ಟ್ 2 ಚಿತ್ರದಲ್ಲಿ ಕರುಪ್ಪನ್ ಎಂಬ ಕ್ಯಾರೆಕ್ಟರ್ ಸಖತ್ತಾಗಿ ಮಾಡಿದ್ರು. 2026ರಲ್ಲಿ ಬಂದಂತಹ ಇವರ ಸೆನ್ಸೇಷನಲ್ ಮೂವಿ ಅಂತಂದ್ರೆ ಅದು ಯೂತ್. ಇದರಲ್ಲಿ ಪ್ರವೀಣ್ ಅನ್ನುವಂತಹ ಲೀಡ್ ಕ್ಯಾರೆಕ್ಟರ್ ಮಾಡಿದ್ರು. ಆಕ್ಟಿಂಗ್ ಜೊತೆಗೆ ಈ ಚಿತ್ರಕ್ಕೆ ಇವರೇ ಡೈರೆಕ್ಟ್ ಮಾಡಿ ಲಿರಿಸಿಸ್ಟ್ ಕೂಡ ಆದ್ರು. ಈ ಸಿನಿಮಾ ಕೆನ್ ಕರುಣಾಸ್ ಅವರನ್ನ ಕೇವಲ ಒಬ್ಬ ಪೋಷಕ ನಟನ ಸ್ಥಾನದಿಂದ ಒಬ್ಬ ಸಮರ್ಥ ಲೀಡ್ ಆಕ್ಟರ್ ಆಗಿ ಎಂಟ್ರಿ ಕೊಡಿಸಿದಂತಹ ಸಿನಿಮಾನು ಹೌದು. ಕ್ರಿಕೆಟ್ ನಲ್ಲಿ ಹೇಗೆ ಆಲ್ರೌಂಡರ್ ಇರ್ತಾರೋ ಹಾಗೆ ಫಿಲಂ ಇಂಡಸ್ಟ್ರಿಯಲ್ಲಿ ಆಲ್ರೌಂಡರ್ ಆಗ್ತಾರೆ ಇವರು. ಕನ್ನಡದಲ್ಲೂ ಇದೇ ತರ ಆಲ್ರೌಂಡರ್ಗಳು ತುಂಬಾ ಜನ ಇದ್ದಾರೆ. ಲೀಡ್ ಆಕ್ಟರ್, ಸಿಂಗರ್, ಮ್ಯೂಸಿಕ್ ಡೈರೆಕ್ಟರ್ ಅದು ಕೇಳಿದ ತಕ್ಷಣ ನಿಮ್ಮ ತಲೆಗೆ ಯಾರ ಹೆಸರು ಬರುತ್ತೆ ಅವ್ರನ್ನ ಕಮೆಂಟ್ ಮಾಡಿ. ಯೂತ್ ಸಿನಿಮಾದಲ್ಲಿ ಹ್ಯಾಂಡ್ ಹೆಲ್ಡ್ ಕ್ಯಾಮೆರಾ ಶಾಟ್ಸ್ ಅನ್ನ ಹೆಚ್ಚಾಗಿ ಬಳಸಲಾಗಿದೆ. ಇದು ಸೀನ್ಗಳಿಗೆ ಒಂದು ರೀತಿಯ ನೈಜತೆಯನ್ನ ಕೊಡುತ್ತೆ. ಕೆನ್ ಅವರ ನೈಜ ನಟನೆಗೆ ಈ ತಾಂತ್ರಿಕ ಶೈಲಿ ತುಂಬಾ ಪೂರಕವಾಗಿತ್ತು. ಸಿನಿಮಾದಲ್ಲಿ ಸಿಂಕ್ ಸೌಂಡ್ ಅನ್ನ ಬಳಸಲಾಗಿದೆ. ಅಂದ್ರೆ ಶೂಟಿಂಗ್ ಸ್ಪಾಟ್ ನಲ್ಲೇ ವಾಯ್ಸ್ ರೆಕಾರ್ಡ್ ಮಾಡೋದ್ರಿಂದ ಕೆನ್ ಅವರ ಸಂಭಾಷಣೆಗಳು ತುಂಬಾ ನ್ಯಾಚುರಲ್ ಆಗಿ ಕೇಳಿಸ್ತವೆ. ಯೂತ್ ಸಿನಿಮಾಗೆ ಟೇಲ್ ಅಂಡ್ ಆರೆಂಜ್ ಕಲರ್ ಪ್ಯಾಲೆಟ್ ಅನ್ನ ಯೂಸ್ ಮಾಡಿದ್ದಾರೆ. ಇದು ಸಿನಿಮಾವನ್ನ ತುಂಬಾ ರಿಫ್ರೆಶಿಂಗ್ ಆಗಿ ತೋರಿಸುತ್ತೆ. ಈ ಸಿನಿಮಾವನ್ನ ಕ್ರಿಟಿಕ್ಸ್ ಮಾಡರ್ನ್ ಕ್ಲಾಸಿಕ್ ಅಂತ ಕರೆದಿದ್ದಾರೆ. ಸ್ಪೆಷಲಿ ಕ್ಲೈಮ್ಯಾಕ್ಸ್ ನಲ್ಲಿ ಕೆನ್ ನೀಡಿದಂತಹ ಎಮೋಷನಲ್ ಪರ್ಫಾರ್ಮೆನ್ಸ್ಗೆ ಆಡಿಯನ್ಸ್ ಫುಲ್ ಮಾರ್ಕ್ಸ್ ಅನ್ನ ಕೊಟ್ರು.
ಯಾವುದೇ ದೊಡ್ಡ ಫೈಟ್ ಅಥವಾ ಡೈಲಾಗ್ ಇಲ್ದೇನು ಒಬ್ಬ ನಟ ಹೇಗೆ ಜನರ ಮನಸ್ಸನ್ನ ಗೆಲ್ಲಬಹುದು ಅನ್ನೋದಕ್ಕೆ ಯೂತ್ ಸಿನಿಮಾನೇ ಸಾಕ್ಷಿ. ಕೆನ್ ಅವರ ನೈಸರ್ಗಿಕ ನಟನೆಯನ್ನ ವೆಟ್ರಿಮಾರನ್ ಅವರು ಹಲವು ವೇದಿಕೆಗಳಲ್ಲಿ ಅಪ್ರಿಶಿಯೇಟ್ ಮಾಡಿದ್ರು. ಕ್ಯಾಮ್ರಾ ಮುಂದೆ ಕೆನ್ ತುಂಬಾ ನ್ಯಾಚುರಲ್ ಆಗಿರ್ತಾರೆ, ಅವರಲ್ಲಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಎಕ್ಸ್ಪ್ರೆಷನ್ ಇಲ್ಲ. ಇದೆಲ್ಲವೂ ವೆಟ್ರಿ ಅವರ ಅಭಿಪ್ರಾಯ ಆಗಿತ್ತು. ಯಾವುದೇ ದೊಡ್ಡ ಬಿಲ್ಡಪ್ ಅಥವಾ ಮಾಸ್ ಇಮೇಜ್ ಇಲ್ದೇನು ಕೆನ್ ಇಂದು ಸೌತ್ ಇಂಡಿಯಾದಲ್ಲಿ ತಮ್ಮದೇ ಆದಂತಹ ಸೈಲೆಂಟ್ ಫ್ಯಾನ್ ಬೇಸ್ ಅನ್ನ ಹೊಂದಿದ್ದಾರೆ. ಇಂದು 2026ರಲ್ಲಿ ಕೆನ್ ಕರುಣಾಸ್ ಕೇವಲ ಒಬ್ಬ ನಟನಾಗಿ ಮಾತ್ರ ಅಲ್ಲ, ಸೌತ್ ಇಂಡಿಯನ್ ಸಿನಿಮಾದಲ್ಲಿ ನಟನೆಯ ಸ್ಟ್ಯಾಂಡರ್ಡ್ ಅನ್ನ ಹೆಚ್ಚಿಸಿದ ಕಲಾವಿದನಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಜರ್ನಿ ನಮಗೆ ಹೇಳೋದಿಷ್ಟೇ, ನೀವು ಯಾರು ಅನ್ನೋದಕ್ಕಿಂತ ನೀವು ಮಾಡುವಂತಹ ಕೆಲಸದಲ್ಲಿ ಎಷ್ಟು ಪ್ರಾಮಿಸಿಂಗ್ ಆಗಿದ್ದೀರಾ ಅನ್ನೋದು ನಿಮ್ಮ ಫ್ಯೂಚರ್ ಅನ್ನ ಡಿಸೈಡ್ ಮಾಡುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲೂ ನಾವು ಯಾವುದೇ ಶಾರ್ಟ್ ಕಟ್ ಅನ್ನ ಹುಡುಕಬಾರ್ದು. ನಿಮ್ಮದೇ ಆದಂತಹ ಒಂದು ಒರಿಜಿನಲ್ ಸ್ಕ್ರಿಪ್ಟ್ ಅನ್ನ ತಯಾರಿಸಿ, ಸಕ್ಸಸ್ ನಿಮ್ಮನ್ನ ಹುಡ್ಕೊಂಡ್ಬರುತ್ತೆ. ಇದಾಗಿತ್ತು ಇವತ್ತಿನ ಖಡಕ್ ಸಿನಿಮಾದ ಖಡಕ್ ಪರ್ಸನಾಲಿಟಿ ಆದಂತಹ ಕೆನ್ ಕರುಣಾಸ್ ಅವರ ಅನ್ಟೋಲ್ಡ್ ಸ್ಟೋರಿ. ಇವರ ಸ್ಟೋರಿ ಕೇಳಿ ಏನನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಮುಂದಿನ ಎಪಿಸೋಡಲ್ಲಿ ಯಾರ ಸ್ಟೋರಿಯನ್ನ, ಯಾರ ಅನ್ಟೋಲ್ಡ್ ಕಥೆಯನ್ನ ಕೇಳೋದಕ್ಕೆ ನಿಮಗೆ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ. ಸ್ಟೇ ಟ್ಯೂನ್ಡ್. ಸೈನಿಂಗ್ ಆಫ್, ಮನು.